ಇವತ್ತು ಅಣ್ಣ ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ನಾವೆಲ್ಲ ಸೇರಿ ನೀವು ಒಂದು ಕಾರ್ಯಕ್ರಮ ನೀಡಿದ್ದೀರಾ ನಮ್ಗೆ, ಜನರೊಂದಿಗೆ ಜನತಾದಳ. ನಮ್ದು ಸುಮಾರು 230 ಬೂತ್ಗಳಿದೆ ಮೇಲೆ. ನಾವು ಪ್ರತಿ ಬೂತ್ ಅಲ್ಲೂ ಕೂಡ ಸದಸ್ಯತ್ವವನ್ನು ಮಾಡಿಸಿ ಏನಿಲ್ಲ ಅಂದ್ರು ಸುಮಾರು 1 ಲಕ್ಷ ಸದಸ್ಯತ್ವವನ್ನು ಮಾಡ್ತೀವಿ ಅಂತ ನಿಮ್ಗೆ ಮಾತು ಕೊಡ್ತಿದೀವಣ್ಣ. ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಪ್ರೀತಿ ಆಭಾರಿ. ಹಾಗೂ ನಮ್ಮ ಯುವಕ ಮಿತ್ರರಲ್ಲಿ ಒಂದು ಮನವಿ, ನೀವು ಈ ಒಂದು ಪ್ರೀತಿ ವಿಶ್ವಾಸನ ನಾವು ಎಲ್ಲ ಜೊತೆ ಸೇರಿ ಸದಸ್ಯತ್ವ ಮಾಡುವಂತಹ ಅವಕಾಶಗಳು ಇನ್ನ ಹೆಚ್ಚಿನಾಗಿ ಪ್ರತಿ ಹಳ್ಳಿಗೂ ಹೋಗೋಣ ನಾವೆಲ್ಲ. ನನಗೆ ಒಂಥರ ಎಲ್ಲೋ ಒಂಥರ ಎನರ್ಜಿ ಬಂದಿದೆ ಇವತ್ತು ನಿಮ್ನೆಲ್ಲ ನೋಡಿ. ಎಲ್ಲ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ಮುಂದೆ ನಮ್ಮ ಅಣ್ಣನ ಸುಧಾಕರ್ ಅಣ್ಣನವ್ರನ್ನ ಗೆಲ್ಸ್ಕೊಂಬರೋಣ. ಅತಿ ಹೆಚ್ಚು ಮತಗಳಿಂದ ಗೆಲ್ಸ್ಕೊಂಬಂದು ನಮ್ಮ ರಾಜ್ಯದ ಅತ್ಯಂತ ಧೀಮಂತ ನಾಯಕರು ಕುಮಾರಣ್ಣನವರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ನೋಡೋಣ. ಹಾಗೂ ಇನ್ನೊಂದು ಮನವಿ, ನಮ್ಮ ಎಲ್ಲ ಮುಖಂಡರುಗಳಿಗೆ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರಿಗೆ ಪ್ರಮೋಷನ್ ನೀಡಿ ಕರ್ನಾಟಕದ ರಾಜ್ಯಾಧ್ಯಕ್ಷ ನೀಡಬೇಕಂತ ನಿಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆ ಅಣ್ಣ. ಇಲ್ಲಿವರೆಗೂ ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾಕೆಂದ್ರೆ ನಿಖಿಲ್ ಅಣ್ಣವ್ರಿಗೆ ಏನೋ 2 ವರ್ಷಕ್ಕಿಂತ ಮೂಲೆ ಗುಂಪಿದ್ದಕ್ಕೆ ಇವತ್ತು ಒಂದು ಆಕ್ಟಿವ್ ಆಗಿ ಒಂದು ಕೆಲಸ ಮಾಡ್ದಂಗಾಗಿದೆ. ಆಮೇಲೆ ನಮ್ಮ ಸುಧಾಕರ್ ಸಾಹೇಬ್ರ ಬಗ್ಗೆ ಹೇಳೋದಾದ್ರೆ, ನಮ್ಮ ಲಕ್ಷ್ಮೀಶ್ ಅವರು ಮಾತಾಡಿದ್ರು 5 ವರ್ಷ MLA ಆಗಿದ್ರು ಅಂತ. 5 ವರ್ಷ ಅಲ್ಲ, ಅವರು 20 ವರ್ಷದಿಂದ ಕೊಡಗೆರೆಗೆ ಇದ್ದಾರೆ. 12 ವರ್ಷ 13 ವರ್ಷ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ಆಮೇಲೆ 5 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಸುಮ್ಮನೆ ಅರ್ಜಿ ಹಾಕಿ ಮನೆಗಿದ್ರು 50,000 ಓಟ್ ಹಾಕಂತ ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ವ್ಯಕ್ತಿಗಳು ನಮ್ ಲಾಲ್ ಸಾಹೇಬ್ರು ಹೋಲಿಕೆ ಮಾಡ್ಕೊಂಡ್ರೆ 100 ಪಟ್ಟು ದೊಡ್ಡವರು. ಆ ಮಟ್ಟಕ್ಕೆ ಅವ್ರ ಮಟ್ಟಕ್ಕೆ ನಾವೆಲ್ಲ ಒಂದ್ ಕಡೆ ಸೋತು ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅನಾಥರಾಗಿದ್ದೀವಿ. ಬಿಟ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕುಂದಿಲ್ಲ. ಇವತ್ತು ದಳ ಕೊಡಗೆರೆಯಲ್ಲಿ ಜೀವಂತವಾಗೈತೆ. ಇನ್ನೂ 10 ಚುನಾವಣೆ ಬಂದು ಮಾಡೋ ಶಕ್ತಿ ನಮ್ಮ ಕಾರ್ಯಕರ್ತರಿಗೈತೆ. ಇಷ್ಟು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಜೆಡಿಎಸ್.